ಯಾಕೆ ಹಿಂಗೆ ಅಲ್ಲಾಡ್ತೈತೆ ಚಾರ್ಲಿ? ನೋಡ ಇಲ್ಲಿ ಟೀ ಪಿಯಂಗೆ. ನಮ್ಮದ್ರಲ್ಲಿ ಡ್ಯುವೆಲ್ ಚಾನಲ್ ABS ಅಲ್ಲದೆ ಇನ್ನೊಂದಿದೆ WBS ಅಂತ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನಮ್ಮ ಲಾಂಗ್ ಜರ್ನಿ ಇವಾಗ ಶುರು ಆಗ್ತಿದೆ ಬಾಯ್ಸ್. ನಮ್ಮ ಚಾರ್ಲಿ ಇಲ್ಲಿ, ಮೇಡಮ್ ಗುಡ್ ಮಾರ್ನಿಂಗ್ ಇಲ್ಲಿ. ಸೊ ಕೋಲ್ಡ್ ಸ್ಟಾರ್ಟ್ ಕೂಡ ಮಾಡಿಲ್ಲ, ಇನ್ನು ಟೈಮ್ 6 ಗಂಟೆ ಆಯಿತು. ಬೇಗ ಹೊರಡೋಣ ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಕತ್ಲಾಗೈತೆ. ಸೊ ಮಾರ್ನಿಂಗ್ ರೈಡ್ ಫೀಲಿಂಗ್ ಬರುತ್ತೆ, 6 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ವಿ. ಓಕೆ ಬಾಯ್ಸ್, ಚಲೆ. ಸೊ ನಾನು ನಿಮಗೆ ರೋಡಲ್ಲಿ ಸಿಗ್ತೀನಿ, ಬನ್ನಿ. ಆಫ್ಟರ್ ಲಾಂಗ್ ಟೈಮ್, ಹತ್ರ ಒಂದೊಂದು ವರ್ಷ ಆಯಿತು ಅನಿಸುತ್ತೆ ಈ ಥರ ಪ್ರಾಪರ್ ರೈಡ್ ಹೋಗ್ಬಿಟ್ಟು. ಚಾರ್ಲಿ ಬಿ ಎ ಗುಡ್ ಬಾಯ್. ಸೊ 23,807 ಆಗೈತೆ ಕಿಲೋಮೀಟರ್ಸು. ಬೂಟ್ಸ್ ಹಾಕಿ 1 ವರ್ಷದ ಮೇಲೆ ಆಯ್ತಲ್ಲ, ಸೊ ಕಾಲೇ ಒಂಥರ ಅನಿಸ್ತೈತೆ. ಅಯ್ಯೋ ನೆಗೆ ಥರ ಆಗ್ತೈತೆ. ಏನು ನೋಡ್ಕೊಂಬಂದ್ರಿ? ಏನು ನೋಡ್ಕೊಂಬಂದೆ? ಜಿಪ್ಪಕ್ಕೆ ಯಾಕೆ ಹಾಕಿಲ್ಲ ಅವಾಗಿಂದ? ಹಾಂ ಚಲೇ. ಜೈ ಆಂಜನೇಯ, ಕಾಪಾಡಪ್ಪ. ಗಾಳಿ, ಈ ಗಾಳಿ ಬಂದರೆ ನೋಡಿ ಸಮಾಧಾನ. ಡಾಗಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸೊ ನಾನಿವಾಗ ನೈಸ್ ರೋಡ್ ವಯ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ಹತ್ರ ಸಿಟಿ ಒಳಗಡೆನೂ ಹೋಗ್ಬೋದು, ಬಟ್ ಹಿಂಗೆ ಹಂಪು ಗುಂಡಿ ಅದು ಇದು ಅದರಲ್ಲೇ ಟೈಮ್ ಹೋಗ್ಬಿಡ್ತದೆ. ನಾನು ಆ ರೀಸನ್ಗೋಸ್ಕರ ನೈಸ್ ರೋಡಲ್ಲೇ ಹೋಗೋಣ ಅಂದ್ಕೊಂಡೆ. ಇನ್ನೊಂದು ರೀಸನ್ನು, ಸ್ವಲ್ಪ ಲೇಟಾಗಿ ಹೊರಡೋ ಕಾರಣ ನೈಸ್ ರೋಡಲ್ಲಿ 6 ಗಂಟೆ ಮೇಲೆ ಅಷ್ಟೇ 2 ವೀಲರ್ಸಿಗೆ ಅಲೋ ಇರೋದು. ಸೊ ಆ ರೀಸನ್ಗೋಸ್ಕರ ನಿಧಾನಕ್ಕೆ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಇವಾಗ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಪಾಂಡಿಚೇರಿ. ಸೊ ಈ ರೈಡ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೀನಿ. ನಾವು ಅಂದ್ಕೊಂಡಿರೋದು ಬಂದ್ಬಿಟ್ಟು ಸೌತ್ ಕೋಸ್ಟಲ್ ಇದೆಯಲ್ಲ, ಆ ಕೋಸ್ಟಲಲ್ಲಿ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಮಾಡೋಣ ಅಂತ. ನಮ್ಮ ಪ್ಲ್ಯಾನ್ ಪ್ರಕಾರ ಒಂದು 5 ಪ್ಲೇಸಸ್ ಇದ್ದಾವೆ, ಬಟ್ ಕಂಪ್ಲೀಟಾಗಿ 5 ಪ್ಲೇಸಸ್ಗೂ ಹೋಯ್ತೀವೋ ಇಲ್ವೋ ಅಂತ ಆನ್ ದ ಫ್ಲೋನೇ ಗೊತ್ತಾಗುತ್ತೆ ನಮಗೂ. ನಾವಂತೂ ರೆಡಿಯಾಗಿಲ್ಲ, ಅಂದರೆ ರೆಡಿಯಾಗಿ ಹೊರಟಿದ್ದೀವಿ ಹೋಗೋಣ ಅಂತ. ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ. ಸೊ ಫಿಸಿಕಲಿ ಗೊತ್ತಲ್ಲ ನಿಮಗೆ ಹೆಂಗೆ ಆಯ್ತದೆ, ಏನೇನು ಆಯ್ತದೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ನೈಸ್ ರಸ್ತೆಗೆ ಎಂಟ್ರಿ, ಹೌದು ಖಂಡಿತ. ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲ, ನನ್ನ ಫೋನಲ್ಲೇ ಮಾಡಬೇಕಿದ್ರೆ. 2 ವೀಲರ್ ಸರ್, ಎಲೆಕ್ಟ್ರಾನಿಕ್ ಸಿಟಿ ಒಂದು ಫೋನ್ಪೇ. ₹100 ಮಾಡೋರಲ್ಲ ಗುರು. ನಾನು ಲಾಸ್ಟ್ ಟೈಮ್ ಯಾವಾಗಲೂ ಬಂದಾಗ 70 ಏನೋ ಇತ್ತು ಅನಿಸುತ್ತೆ. ಜಾಸ್ತಿ ಮಾಡ್ತಾ ಇರ್ತಾರೆ, ಅದು ಎಷ್ಟು ವರ್ಷ ಕಲೆಕ್ಟ್ ಮಾಡ್ತಾರೋ ಏನೋ. ಕಂಪೇರಿಟಿವ್ಲಿ ರೋಡೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಏನು ಮಾಡೋದು, ವಿಧಿ ಇಲ್ಲ. ಆ ಸಿಟಿ ಒಳಗಡೆ ಗುಂಡಿ ಕೊಟ್ರಲ್ಲೆಲ್ಲ ಹೋಗೋದ್ಕಿಂತ ಇದು ಸ್ವಲ್ಪ ಪರವಾಗಿಲ್ಲ ಅಂತ ಇಲ್ಲಿ ಬರೋದಷ್ಟೇ. ಪಾಂಡಿಚೇರಿ ಕಾಲಿಂಗ್, ಪಾಂಡಿಚೇರಿ ವಿ ಆರ್ ಕಮಿಂಗ್. ಯಾರೋ ತಂದು ಇಟ್ಬಿಟ್ಟಿದ್ದಾರೆ ಹಿಂದೆಯಿಂದ ಬಂಗಾರು, ಅದಕ್ಕೆ ಹಿಂಗೆ ಎದ್ದು ಬಿಟ್ಟಿದೆ ಇದ್ರದ್ದು. ರೋಸ್ ಆಗ್ತಿರಲ್ಲ ಪಾಪ, ಮುಂದೆ ಹಿಂದೆ ಬಾನೆಟ್ ಹೊಡೆದಿರೋದು. ಅದು ಫ್ಲೈಓವರ್ಗೆ ಅವತ್ತು ಹೋಗಿದ್ವಲ್ಲ ಇನ್ವಿಟೇಷನ್ ಕೊಡೋಕ್ಕೆ, ಆ ಫ್ಲೈಓವರ್ ಅದು.
ನಾನು ಬೂಟ್ಸ್ ಇರೋದಕ್ಕೂ ಅದಕ್ಕೂ ನನಗೆ ಕಾಲೇ ಇಡೋಕ್ಕಾಯ್ತಾ ಇಲ್ಲ. ಹೊಸ ಬೂಟ್ಸು ಬ್ರೇಕ್ ಇನ್ ಮಾಡಲ್ವಾ ಆ ಥರ ಅನಿಸ್ತೈತೆ ಬಾಯ್ಸ್ ನನಗೆ ಇವಾಗ. ಬಾಯ್ಸ್ ಹೊಸ ವಿಷಯ ಏನಪ್ಪ ಅಂದರೆ, ಅಲ್ಲ ಹೊಸ ವಿಷಯ ಅಲ್ಲ, ನಿಮಗೆ ಹೇಳ್ತಿರೋದು ಇವಾಗ ನಮ್ಮದ್ರಲ್ಲಿ ಡ್ಯುವೆಲ್ ಚಾನಲ್ ABS ಅಲ್ಲದೆ ಇನ್ನೊಂದಿದೆ WBS ಅಂತ, ಅಂದರೆ ವೈಫ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ಅದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ, ಈ ಥರ ಏನಾದರೂ ಬಂತು ಅಂದ್ಕೊಳ್ಳಿ, ಅಲ್ಲ ಈ ಥರದ್ರಲ್ಲೆಲ್ಲ ಗೊತ್ತೊಳಗೆ ಬ್ರೇಕ್ ಹಿಡಿತೀನಿ ಅಂತ ಸುಮ್ಮನೆ ಇರ್ತಾಳೆ. ನಾನು ಯಾವ್ದಾದ್ರು 2 ಲಾರಿ ಮಧ್ಯೆ ಹೋಗ್ತಾ ಇರ್ತೀನಲ್ಲ, ಆವಾಗ ನಿಧಾನಕ್ಕೆ ಹಿಂಗೆ ತೊಡೆಯಲ್ಲಿ ಹಿಂಗೆ ಇಚ್ಕೋದು ಬ್ರೇಕು. ಸೊ ನಾನು ಬ್ರೇಕ್ ಹಿಡಿಬೇಕಂತ ಅರ್ಥ ಅದ್ರದ್ದು, ಸ್ಲೋ 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 ಅಂತ. ಈ ಥರ ಒಂದು ಸಿಸ್ಟಮ್ ನಾವು ಪರ್ಚೇಸ್ ಮಾಡಿದ್ದೀವಿ, WBS ವೈಫ್ ಬ್ರೇಕಿಂಗ್ ಸಿಸ್ಟಮ್ಮು. ನೈಸ್ ಅಲ್ವಾ? ಒಳ್ಳೆ ಸೇಫ್ಟಿ ಫೀಚರ್ ತಾನೇ ಅದೂ. ಸೊ ನಮ್ಮನ್ನು ಅವೇಕ್ ಮಾಡಿಡೋಕ್ಕೆ ನೈಸ್ ನೈಸ್. ಥ್ಯಾಂಕ್ ಯು WBS. ಅವಳು ಕೇಳಿಸ್ತಿಲ್ಲ, ಕೇಳಿಸಿದ್ರೆ ಏನಾದರೂ ಹೇಳಿರೋಳು. ಡ್ಯುವೆಲ್ ಮೈಕ್ ಸೆಟಪ್ ಮಾಡೋಣ ಅಂದ್ಕೊಂಡೆ, ಬಟ್ ನಾಯ್ಸ್ ಜಾಸ್ತಿ ಬರುತ್ತೆ ಬಾಯ್ಸ್. ಎರಡು ಅದೇ ಥರ ಮೈಕ್ ಹಾಕ್ಬೇಕು, ಅವಾಗಷ್ಟೇ ಡ್ಯುವೆಲ್ ಮೈಕ್ ಸೆಟಪ್ ಮಾಡ್ಬೋದು. ಡ್ಯುವೆಲ್ ಮೈಕ್ ಸೆಟಪ್ ಅಂದರೆ ಒಂದೇ ಅಡಾಪ್ಟ್ರಿಗೆ 2 ಮೈಕ್ ಕನೆಕ್ಟ್ ಮಾಡೋ ಥರ. ಸೊ ಅವಳ ಹೆಲ್ಮೆಟಿಗೊಂದು, ನನ್ನ ಹೆಲ್ಮೆಟಿಗೊಂದು, ಹಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಮಾತಾಡೋಕ್ಕೆ. ಬಟ್ ಆಡಿಯೋ ಡಿಸ್ಟರ್ಬ್ ಆಯ್ತದೆ, ನಾನು ಮಾತಾಡೋದು ಅವಳು ಮಾತಾಡೋದು ಇಬ್ಬರು ಕೇಳಿಸಲ್ಲ ಆಮೇಲೆ. ಸೊ ಮುಂದೆ ಯಾವಾಗಾದ್ರು ಟ್ರೈ ಮಾಡೋಣ, ಮುಂದೆ ಇನ್ನೂ ದೊಡ್ಡ ದೊಡ್ಡ ಲಾಂಗ್ ರೈಡ್ಸ್ ಬರುತ್ತಲ್ಲ ಅವಾಗ ಖಂಡಿತ ಟ್ರೈ ಮಾಡುವ. ಇವಾಗ 56 ಕಿಲೋಮೀಟ್ರ್ ಆಯಿತು, ಇನ್ನೊಂದು 10 ಕಿಲೋಮೀಟ್ರ್ ಹೋಗ್ಬಿಟ್ಟು ಸೊ ಒಂದು ಪಿಟ್ ಸ್ಟಾಪ್ ಹಾಕಬೇಕು. ಚಾಯ್ ಪಿಯಂಗೆ 4 ಗಂಟೆಗೆ ಎದ್ದಿರೋದು, 4 ಖಾಲಿ ಹೋಗಿದ್ವಿ. ಸೊ ಒಂದು ಮಿಲ್ಕ್ ಶೇಕ್ ಕೂಡ ಕುಡ್ಕೊಂಬಂದ್ವಿ ಎನರ್ಜಿ ಇರಲಿ ಅಂತ. ಯಪ್ಪ ಏನು ಚಳಿ ಹೊಡಿತೈತೆ ಗುರು. ನಡ್ಗಂಗೆ ಆಗ್ತೈತಲ್ಲಪ್ಪ. ಇನ್ನು ತಮಿಳ್ನಾಡಿಗೆ ಎಂಟ್ರಿ ಆದ ತಕ್ಷಣ ಇವಾಗ ಒಂದು ಸುಸು ಬ್ರೇಕ್ ಬೇರೆ ಆಯಿತು. ಸುಸು ಮಾಡಿದ್ದಕ್ಕೆ ಏನಾರು ಬಾಡಿಲಿರೋ ಹೀಟೆಲ್ಲ ಹೋಗ್ಬಿಟ್ಟು ನಮಗೆ ಈ ಥರ ಚಳಿಗೆ ಹಾಕ್ಬಿಡ್ತಿದ್ಯಾ ಅಂತ ಡೌಟ್ಗೆ ಹಾಕ್ಬಿಡ್ತಿದ್ದೆ. ಸೊ ಇವಾಗ ನಾವು ಅರ್ಜೆಂಟ್ಗೆ ಟೀಗೆ ಅಂಗಡಿ ಹುಡುಕ್ತಾ ಇದ್ದೀವಿ, ಬಟ್ ಟೀಗೆ ಅಂಗಡಿ ಎಲ್ಲೂ ಸಿಗ್ತಾ ಇಲ್ಲ. ಹೈವೇಗಳಲ್ಲಿ ಇದೊಂದು ಪ್ರಾಬ್ಲಮ್ಮು, ದೊಡ್ಡ ಹೈವೇಗಳಲ್ಲಿ. ಸೊ ಇಲ್ಲರ ಪರವಾಗಿಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ ಆ ಥರ ಇದ್ದರೆ ಏನು ಗತಿ, ಏನೇನೋ ಸಿಗೋಲ್ಲ ರೋಡ್ ಸೈಡಲ್ಲಿ. ಎಲ್ಲಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಮುಂದೆ ಐತೆ, ಓಡಾಡಿದ್ದೀವಲ್ವಾ, ಸೊ ನೆನಪಿದ್ದಾವೆ, ಅದಕ್ಕೋಸ್ಕರ ಆ ಧೈರ್ಯದ ಮೇಲೆ ಹೋಗ್ತಾಯಿದ್ದೀನಿ. ಟೋಲ್ ಹತ್ರನೇ ಟೀ ಕುಡಿಯೋಣ ಅಂದ್ಕೊಂಡೆ, ಬಟ್ ಆ ಟೋಲ್ ಹತ್ರ ಟೀ ಕುಡಿದ್ರೆ ನನಗೆ ಮಜಾನೇ ಬರಲ್ಲ ಗುರು, ಬರೀ ನೀರು ಥರ ಇರ್ತದೆ. ಸೊ ಅದು ಕುಡಿದ್ರು ಒಂದೇ ಬಿಟ್ಟರು ಒಂದೇ, ಆ ರೀಸನ್ಗೋಸ್ಕರ ನಾನು ಟೋಲ್ ಹತ್ರ ಟೀ ಕುಡಿಲಿಲ್ಲ. ಹಣ ಇರೋಣ ಎಳೋದು ಬಿಡ್ತಾರೆ. ಅಣ್ಣ ನೀವು ಇರ್ರಪ್ಪ, ಇಲ್ಲೆಲ್ಲ ಏನು ಪ್ಲೇಟೇ ಕಾಮನ್ ಅಲ್ಲ ಬಾಯ್ಸ್, ಅಂದರೆ ಕಡ್ಡಾಯವಲ್ಲ, ಕಾಮನ್ ಅಲ್ಲ ಅಂತೀನಿ ನೋಡಿ. IND ಪ್ಲೇಟ್ ಹಾಕ್ಬೇಕಂತನೇ ಇಲ್ಲ. ಸೊ ಅದಕ್ಕೆ ಎಲ್ಲ ಕಮ್ಮಿ. ಹೊಸ ಗಾಡಿಗಳಿದ್ರೆ INDನೇ ಇರುತ್ತೆ, ಹಳೆ ಗಾಡಿಗಳಿದ್ರೆ ಅವ್ರೇನು IND ಹಾಕ್ಸ್ಕೊಂಡಿರಲ್ಲ. ಚಳಿಗೆ ಎಷ್ಟು ಬಿಸಿ ಇರೋ ಟೀನು ತಣ್ಣಗೆ ಅನಿಸ್ತೈತೆ. ನಾನು ಬೇರೆ ಗ್ಲಾಸ್ ಚಪ್ಪಲ್ ಹಾಕ್ಬೇಕು, ಚಳಿಗೆ ಬಿಸಿ ಇರೋ ಟೀನು ತಣ್ಣಗೆ ಅನಿಸ್ತೈತೆ. ಹೌದು, ಕರ್ನಾಟಕದವ್ರು ಗೊತ್ತಲ್ಲ ರಿಚ್ಚು, ಅವರೆಲ್ಲ ಟೂರಿಸಮ್ನಿಂದಾನೇ ಬೆಳೆಸ್ಬಿಡ್ತಾರೆ, ಬೇರೆಲ್ಲ. ಟೀ ಚೆನ್ನಾಗಿತ್ತ ಬಂಗಾರು? ಟೀ ಮಜಾ ಕೊಟ್ಟಿಲ್ಲ. ಸೊ ಆದರೂ ಏನು ಮಾಡೋದು, ವಿಧಿ ಇಲ್ಲದೆ ಹಾಕೇಬೇಕಲ್ಲ, ಹೊಟ್ಟೆಗೆ ಹಾಕ್ಕೊಂಡಿದ್ದೀವಿ ಟೀನ. ಸೊ ನೆಕ್ಸ್ಟ್ ಸ್ಟಾಪು ಇನ್ನೊಂದು 50-60 ಕಿಲೋಮೀಟ್ರ್ ಹೋಗ್ಬಿಟ್ಟು ಹಾಕೋಣ. ಸೊ ನಮ್ಮ ಡೆಸ್ಟಿನೇಷನ್ ಗೊತ್ತಲ್ಲ, ಪಾಂಡಿಚೇರಿ. ಇಲ್ಲಿಂದ 4 ಅವರ್ಸ್ ತೋರಿಸ್ತೈತೆ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಹೋಗ್ತೀವಿ ಬಸ್, ನಮಗೇನು ಅರ್ಜೆನ್ಸಿ ಇಲ್ಲ. ರೂಮ್ ಬುಕ್ ಮಾಡಲ್ವ ರೀ? ಅಲ್ಲೋಗಿ ಅಂದರೆ ಪಾಂಡಿಚೇರಿಗೆ ಹೋಗಿ ಬಾಯ್ಸ್. ರೂಮ್ ಬುಕ್ ಮಾಡೋದೆಲ್ಲ ನಮ್ಮದಲ್ಲ, ಅವಳ ಕೆಲಸ. ನೋಡೋಣ ಯಾವ ರೂಮ್ ಬುಕ್ ಮಾಡ್ತಾಳೆ ಏನಂತ. ಸೊ ನಾವೇನಿದ್ರು ಡ್ರೈವರ್ ಥರ, ಡ್ರೈವರ್
ಹಾಂ ಹಾಂ ಓಕೆ. ಟ್ರಿಪ್ಪಲ್ಲಿ ಇಷ್ಟ ಆಗೋದೇನಪ್ಪ ಅಂದರೆ ಹಳೆ ಮೆಮೊರೀಸ್ ಇರುತ್ತಲ್ವಾ ಅದು ಗುರು. ಪ್ರೀವಿಯಸ್ ಈ ರೋಡಲ್ಲಿ ನನ್ನ ಪ್ರಕಾರ ಒಂದು 3 ಸಲ ಓಡಾಡಿದ್ದೀವಿ ಅನಿಸುತ್ತೆ. 3 ಸಲ ಬಂದ್ಬಿಟ್ಟು ಒಂದು ಸಲ ಪಾಂಡಿಚೇರಿ ಹೋಗ್ಬೇಕಾದ್ರೆ, ಅದಾದಮೇಲೆ ಇನ್ನೊಂದು ಸಲ ನಮ್ಮ ಬಾಯ್ಸ್ ಜೊತೆ ಮಲ್ಲಪ್ಪ ಕೊಂಡ ಏನೋ ಬಂದಿದ್ದಲ್ಲ ಆವಾಗ, ಅದಾದಮೇಲೆ ಇನ್ನೊಂದು ಸಲ ಹೊಸರೋಡಿಗೇನೋ ಹೊಸೂರಿಗೇನೋ ಬಂದಿದ್ವಿ. ಸೊ ಅವಾಗ ಅನಿಸುತ್ತೆ ಪ್ರತಿ ಸಲನೂ ಏನೇನಾಗೈತು ಆ ಮೆಮೊರೀಸ್ ಎಲ್ಲ ಕಣ್ಣಿಗೆ ಕಟ್ದಂಗೆ ಐತೆ. ಹೋದ ಸಲ ನಾವು ಪಾಂಡಿಚೇರಿ ಹೋಗ್ಬೇಕಾದ್ರೆ ನಾನು ಇವನು ಇಲ್ಲೇ ಪೆಟ್ರೋಲ್ ಹಾಕ್ಸಿ ನೀರು ತಗೊಂಡು ನೀರು ಕುಡಿದು ಹೋಗಿ ಜಾಗ ನೆನಪೈತೆ. ಅದಾದಮೇಲೆ ಆ ಕಡೆಯಿಂದ ಬರ್ತಾ ಒಂದು ಸಲ ಟೇಲ್ ಟೈಡಿ ಮುರ್ಕೊಂಡಿತ್ತು, ಅಡ್ಜಸ್ಟಬಲ್ ಟೇಲ್ ಟೈಡಿ, ಅದು ನೆನಪೈತೆ. ಅದಾದಮೇಲೆ ನಮ್ಮ ಬಾಯ್ಸ್ ಜೊತೆ ಬಂದಾಗ ಇಲ್ಲಿ ಹೆವಿ ಮಳೆ ಅಂದರೆ ಮಳೆ, ಅದು ನೆನಪೈತೆ. ಸೊ ಪ್ರತಿಯೊಂದು ಕ್ಷಣನೂ ನೆನಪಿದ್ದಾವೆ. ಅದಾದಮೇಲೆ ಹೋದ ಸಲ ಕನ್ಯಾಕುಮಾರಿ ಹೋಗಿದ್ವಲ್ಲ, ನಾನು ಡಕ್ಕಿ ಇಟ್ಟಿದ್ನಲ್ಲ ಆವಾಗ, ಸೊ ಅದು ನಮ್ಮ ಬಾಯ್ಸ್ ಜೊತೆ ಹೋಗಿದ್ವಲ್ಲ, ಅದು ಮಾತ್ರ ಎಪಿಕ್ ಟೂರು ಬಿಡಿ, ಅದು ನೆನಪೈತೆ ಇನ್ನು. ಸೊ ಈ ಥರ ಯಾವುದನ್ನೂ ಮರೆಯೋಕ್ಕಾಗಲ್ಲ. ಹಂಗೆಲ್ಲ ರೋಡ್ ಟ್ರಿಪ್ಪಲ್ಲಿ ಒಂದೊಂದು ಕ್ಷಣ ಇರ್ತದಲ್ಲ, ಆ ಜಾಗಕ್ಕೆ ಹೋದ ಜೀವನ ಪಟ್ ಅಂತ ನೆನಪಾಯ್ತದೆ. ಸೊ ಐ ಲವ್ ಇಟ್, ಡೈ ವಿತ್ ಮೆಮೊರೀಸ್. ಯಸ್. ಆಮೇಲೆ ನಮ್ಮ ರೈಡ್ ಬಗ್ಗೆ ಹೇಳಿಲ್ಲ ಅಲ್ವಾ ಎಕ್ಸಾಕ್ಟಾಗಿ ನಿಮಗೆ. ನಮ್ಮ ಅಂದರೆ ಈ ಪ್ರೆಸೆಂಟ್ ರೈಡ್ ಬಂದ್ಬಿಟ್ಟು ಸೌತ್ ಕೋಸ್ಟಲ್ಲಿ ಏನೇನಿದೆಯೋ ಅದನ್ನು ಕಂಪ್ಲೀಟ್ ಮಾಡಬೇಕಂತ ಹೇಳಿದೆ. ಸೊ ನಾವು ಸೆಲೆಕ್ಟ್ ಮಾಡಿದ ಪ್ಲೇಸು ಫಸ್ಟು ಬಂದ್ಬಿಟ್ಟು ಯಾವುದಪ್ಪ, ಪಾಂಡಿಚೇರಿ. ಅದಾದಮೇಲೆ ನಮ್ಮ ಪ್ಲೇಸ್ ಬಂದ್ಬಿಟ್ಟು ಧನುಷ್ಕೋಡಿ, ಅದಾದಮೇಲೆ ಕನ್ಯಾಕುಮಾರಿ, ಅದಾದಮೇಲೆ ವರ್ಕಳ, ಅದಾದಮೇಲೆ ಕೋಝಿಕೋಡು ಪ್ಲ್ಯಾನಲ್ಲಿದೆ. ಬಟ್ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಸೊ ಈ ಥರ ಯಾವ ಸೌತ್ ಕೋಸ್ಟಲಲ್ಲಿ ಮೇನ್ ಪ್ಲೇಸ್ ಇದೆಯೋ ಆ ಪ್ಲೇಸಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ ಬಾಯ್ಸ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೊ ವಿ ಹೋಪ್ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಿ. ಮಾಡ್ತೀವಿ ಬಿಡಿ, ಅದರಲ್ಲೇನು ಡೌಟೇ ಇಲ್ಲ. ಸೊ ಚಾರ್ಲಿ, ಲವ್ ಯು ಚಾರ್ಲಿ. ಚಾರ್ಲಿ ಮೇಲೆ ಮಾತ್ರ ನಂಬಿಕೆ ಐತೆ. ಚಾರ್ಲಿ ಆರಾಮಾಗಿ ಕರ್ಕೊಂಡೋಗಿ ಬರ್ತದೆ ನಮ್ಮನ್ನ ಅಂತ. ಸೊ ನಮ್ಮ ಅರ್ಧಾಂಗಿನೂ ನಮಗೆ ಫುಲ್ಲು ಸಪೋರ್ಟಿವಲ್ಲಿದ್ದಾರೆ, ಅದ್ರ ಬಗ್ಗೆ ಡೌಟೇ ಕೂಡ. ನಮ್ಮ ಅರ್ಧಾಂಗಿನೇ ಫಸ್ಟು ಮಗರು ಮಾಡೋಣ ಈ ರೈಡು ಸಕ್ಕತ್ತಾಗಿರ್ತದೆ ಅಂತ ಹೇಳಿದ್ದು. ಸೊ ಇದೇ ಎನರ್ಜಿ ಹಿಂಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀನಿ ಅಷ್ಟೇ. ಸೊ ಎನರ್ಜಿ ಡ್ರಾಪ್ ಆಗ್ತೆ, ಎಲ್ಲೂ ತಿಗೋರಿಬಾರ್ದು ಗುರು, ಉರಿದ್ರೆ ಮಾತ್ರ ನನ್ನ ಕೈಲಿ ಆಗೋದಿಲ್ಲ. ಸೊ ಸಮಾಧಾನ ಮಾಡೋಕ್ಕೆ ನಾನು ಅರ್ಧಾಂಗಿ ಇದ್ದಾಳೆ, ಅವಳಿಗೆ ಸಮಾಧಾನ ಮಾಡೋಕ್ಕೆ ನಾನೇ ಒಂಚೂರು ಹುರ್ಕೊಂತ ಇರ್ತೀನಿ ಅವಾಗವಾಗ. ಬಟ್ ಅವಳನ್ನ ನಾನು, ಅವಳು ಸಮಾಧಾನ ಮಾಡ್ಕೊಂಡು, ಇಬ್ಬರು ಚಾರ್ಲಿನ ಸಮಾಧಾನ ಮಾಡ್ಕೊಂಡು, ಚಾರ್ಲಿ ನಮ್ಮನ್ನ ಸಮಾಧಾನ ಮಾಡ್ಕೊಂಡು ರೈಡ್ ಹೋಗೋಣ ಬನ್ನಿ. ಏ ಡಾಗಿ, ಸೈಡ್ ಹೋಗು, ಏನು ಆಟ ಆಡ್ತಾ ಇದೀಯಾ ನಡು ರೋಡಲ್ಲಿ ಮಂಕೊಂಡು? ಯಾವುದೋ ಹಿಮಾಲಯನ್ ಹೋಗ್ತಿದೆ ನಮ್ಮ ಮುಂದೆ ಸಾಫ್ಟ್ ಲಗೇಜ್ ಹಾಕ್ಕೊಂಡು. ಆ ಥರದ್ದೊಂದು ಸೆಟಪ್ ಮಾಡಬೇಕು. ಸೊ ಆದಷ್ಟು ಬೇಗ ಮಾಡೋಣ ಎಲ್ಲ. ಕನ್ಯಾಕುಮಾರಿ ಹೈವೇಯಿಂದ ನಾವು ಬಂದ್ವಿ ಇನ್ನೊಂದು ರೋಡ್ಗೆ. ಸೊ ಇವಾಗ ಈ ಕಡೆ ಹೋಗ್ಬಿಡಿ, ಮತ್ತೆ ಆ ಕಡೆಯಿಂದ ಬರ್ತೀವಿ ನಾವು. ಸೊ ಕ್ರೇಜಿ ಜರ್ನಿ. ಯಾಕೆ ಹಿಂಗೆ ಅಲ್ಲಾಡ್ತೈತೆ ಚಾರ್ಲಿ? ನೋಡ ಇಲ್ಲಿ. ನನಗೆ ಯಾಕೆ ಗಾಡಿಗೆ ಏನಾದರೂ ಮಾಡ್ಸೋಕೆ ಬೇಜಾರಾಗುತ್ತೆ ಅಂದರೆ ಇದೇ ರೀಸನ್ಗೆ. ಗಾಡಿಗಳು ಸಕ್ಕದಾಗೆ ಇರ್ತವೆ, ಅದು ಏನು ಕೆಲಸಗಳು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದು ಯಾರು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಟೈಯರ್ ಚೇಂಜ್ ಮಾಡಿದ್ದಕ್ಕಾಯಿತು, ಟೈಯರ್ ಚೇಂಜ್ ಮಾಡಿದ್ದಕ್ಕೇನೆ ಆಗಿದ್ದು. ಟೈಯರ್ ಚೇಂಜ್ ಮಾಡಿದ್ಮೇಲೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿದ್ರು. ಸೊ ವೀಲ್ ಬ್ಯಾಲೆನ್ಸಿಂಗ್ ಮಾಡಿದ್ರು ನೋಡಿ ಹೆಂಗಲ್ಲ ಆಡ್ತೈತೆ ಹ್ಯಾಂಡ್ಲು. ಇವಾಗ ಅದೇನು ಸಮಸ್ಯೆ ಅಂತ ನೋಡಬೇಕು ಒಂದ್ಸಲ. ಬನ್ನಿ ನೋಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ನಾವು ಫೇಸ್ ಮಾಡ್ಕೊಂಡು ಹೋಯ್ತಾ ಇರಬೇಕು ಅಷ್ಟೇ. ನಾನೇ ಹಿಂಗೆ ಗಟ್ಟಿ ಹಿಡ್ಕೋಬೇಕು ಇವಾಗ. ಇದೆಲ್ಲ ಏನು ಗೊತ್ತಾ, ಈ ಥರ ಲೋ ಸ್ಪೀಡ್ಸಿಗೆ ಏನಾಗಲ್ಲ, ಬಟ್ ಹೈ ಸ್ಪೀಡ್ಸು ಕಾರ್ನರು ಇದ್ದಾಗ ಆ ಥರ ವಾಬಲಿಂಗ್ ಇರಬಾರ್ದು. ಸೊ ದಟ್ ಈಸ್ ಡೇಂಜರ್. ಸೂರ್ಯ ಬಂದೇ ಹೋದ, ಸಮಯ ಬಂದುಬಿಟ್ಟು 9:15. ಸೊ ಇವಾಗ ಇನ್ನೊಂದು ನೇಚರ್ ಕಾಲ್ ಬ್ರೇಕ್ ಹಾಕಿದ್ದೆ. ನೇಚರ್ ಕಾಲ್ ಮಾಡಿಬಿಟ್ರೆ ಮಾತ್ರ ಏನೋ ಒಂಥರ ಖುಷಿ.
ಇಲ್ಲಿಂದ ಎಕ್ಸಾಕ್ಟಾಗಿ 180 ಕಿಲೋಮೀಟರ್ ಐತೆ. ಸೊ ಟೈಮ್ ಒಂದು 9 ಗಂಟೆ. ನಮ್ಮ ಪ್ರಕಾರ ಒಂದು 12-1 ಗಂಟೆ ಹಂಗಂತೂ ಹೋಯ್ತೀವಿ ಹೆಂಗೆ ಹೋದ್ರೂ. ಅಷ್ಟು ಹೋದರೆ ಸಾಕಪ್ಪ. ಆ ಟೈಮಿಗೆ ಹೋಗ್ಬಿಟ್ರೆ ಆರಾಮಾಗಿ ಹೋಗಿ ರೂಮಲ್ಲಿ ಪಾಚಿ ಮಾಡ್ಕೊಂಡು ಅದಾದಮೇಲೆ ಎದ್ದು ಸಂಜೆ ಪಾಂಡಿಚೇರಿಯಲ್ಲಿ ಸುತ್ತಾಡಿ ಏನೋ ಮಾಡೋಣ. ಪೊಲೀಸ್ ಅವರೇನೋ ಮಾಡ್ತವ್ರೆ. ಸರ್ ನಮ್ಮನ್ನು ಬಿಟ್ಬಿಡಿ ಸರ್, ನಾವು ಹೋಗ್ಬೋದಲ್ಲವೇ? ಫೈನ್ ಹಾಕೋದಿಕ್ಕೆ ನಾವೆಲ್ಲ ಪರ್ಫೆಕ್ಟಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಬಂಗಾರ ನಮ್ದು ಎಮಿಷನ್ ಯಾವಾಗಲೇ ಎಕ್ಸ್ಪೈರು? ಅದೇ 6 ಮಂತ್ಸ್ ಇರುತ್ತೆ. ಯಾವಾಗ ಹೇಳಿ ಮಾಡಿಸಿದ್ದು ನಾವು? ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೈತೆ. ಹಾಂ, ಇಲ್ಲ ಬಿಸ್ನೆಸ್ ಅದೂ ಬರಲಿ ಅಂತ. ಹೌದು, ನಾವಿದ್ದೀವಿ ಹೋಟೆಲ್ ಅರುಣಾಚಲ ಅಲ್ಲಿ. ಸೊ ಕನ್ನಡದಲ್ಲಿ ಬರ್ದವ್ರು ಬಾಯ್ಸ್, ದಟ್ಸ್ ವೈ ಲೈಕ್ಡ್ ಇಟ್. ಹಾಂ, ಆಚೆನಾ? ಯುವರ್ ವಿಶ್, ಸಿಟ್ ವೇರ್ ಎವರ್ ಯು ವಾಂಟ್. ನೀವು ನಮ್ಮ ಬೈಕಲ್ಲಿ ಹಿಂದೆ ಕೂತ್ಕೊಂತಿರೋದೇ ಹೆಚ್ಚು, ಅಂಥದ್ರಲ್ಲಿ ನೀವು ಹೇಳಿದ ಹತ್ರ ನಾವು ಕೂರಲ್ವೇ? ಎಡಿಟ್ ಮಾಡೋದು ಅವಳೆ ಬಾಯ್ಸ್, ಎಡಿಟ್ ಮಾಡಬೇಕಾದ್ರೆ ನೋಡಿ ಕಿಸ್ಸನಾಗ್ತಾಳೆ. ಬನ್ನಿ, ತಿಂಡಿ ಆದಮೇಲೆ ಸಿಗ್ತೀನಿ ನಾನು ನಿಮಗೆ. ಸೈಡ್ 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 ಸೈಡ್. ಅಯ್ಯೋ ಅಪ್ಪ, ತಿಂಡಿ ಆಯ್ತಪ್ಪ. ಹೊಂಡಾ ಸಿಟಿ, ಅದರಲ್ಲೊಬ್ಬರು ಅಂಕಲ್ ಆಂಟಿ ಇದ್ದಾರೆ. ನೆಕ್ಸ್ಟ್ ಪ್ಲ್ಯಾನ್ ಅದೇ ಬಾಯ್ಸ್. ಹಾಂ ಬನ್ನಿ, ವಯಸ್ಸಾದ್ಮೇಲೆ ಆ ಥರ ಕಾರ್ ತಗೊಳೋದೆ. ಇವಾಗ ಬೈಕಲ್ಲಿ ಓಡಾಡ್ಬೋದು, ಅವಾಗ ಬೈಕಲ್ಲಿ ಓಡಾಡೋಕ್ಕಾಯ್ತದ? ಹಾಂ 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 ಹಾಂ. ಏನು GS ಕೊಡಿಸ್ತೀರ ಅವಾಗ? GS ಅಲ್ಲಿ ಕಾಲು ಸಿಗಲ್ಲ ನನಗೆ. ಹಾಂ, ಓಹೋ ಕಸ್ಟಮೈಸು. ಹಾಂ ಹಾಂ ಹಾಂ, ನೋಡ್ರಪ್ಪ, ನಾನು ಅರ್ಧಂಗಿ ನನಗೆ GSನ ಕಸ್ಟಮೈಸ್ ಮಾಡಿಸ್ಕೊಡ್ತಾವಂತೆ ಕಾಲು ಸಿಗೋ ಥರ. ಎಂಥ ಜೋಕಲ್ಲ, ಎಂಥ ಜೋಕು ಮಾರಯ್ಯ. ಈ ರೋಡು ರಾತ್ರಿ ಹೊತ್ತು ಓಡಾಡಕ್ಕೆ ಸಖತ್ತಾಗೈತ ಅಂತ. ಹಾಂ, ಏನು ನಿನ್ನ ಏನೇನೇ ಹೆಸರು ಹೇಳ್ತಾಳೆ. ನಾನು ಈ ರೋಡು ರಾತ್ರಿ ಹೊತ್ತು ಓಡಾಡೋಕ್ಕೆ ಸಖತ್ತಾಗೈತೆ. ಏನಂತ? ಬರೀ ನನ್ನ ಮೇಲೆ ಆಪಾದನೆ ವರ್ಷು. ಅಲ್ಲಿ ಹುಣಸೆ ಮರ ಇದಾವಲ್ಲ, ಬರೀ ದೆವ್ಗಳಿದಾವ ಅಂತ ಈ ರೋಡಲ್ಲಿ. ಹಾಂ, ಪಂಚರ್ ಆಗಿತ್ತಾ? ಹೌದು. ತಮಿಳುನಾಡಿನ ಮಟ್ಟ ಮಾಡಿಲ್ಲ ಬಿಸಿಲಿನಲ್ಲಿ. ಎಷ್ಟು ಗಂಟೆ ಟೈಮು? 11:20. ಬಿಸಿಲು ಮಾತ್ರ ಚೆನ್ನಾಗಿ ಹೊಡಿತೈತೆ. ಸೊ ನೀರೆಲ್ಲ ಕುಡಿದು ಖಾಲಿ ಆಯಿತು. ಚಾರ್ಲಿಗೆ ಬ್ರೇಕ್ ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡಿದ್ದೀವಿ. ಆ ಕಡೆ ಸೈಡಲ್ಲಿ ಒಂದು ಮರ ಇಲ್ಲ, ಅದಕ್ಕೆ ಈ ಸೈಡ್ ಬಂದು ನಿಂತಿದ್ದೀವಿ. ಸೊ ಗಾಡಿಗಳೆಲ್ಲ ಮೇಲೆ ಬರೋ ಥರನೇ ಬರ್ತಾವ್ರೆ. ಇವಾಗ ಇಲ್ಲಿಂದ ಇನ್ನೊಂದು 75 ಕಿಲೋಮೀಟರ್ಸ್ ಐತೆ. ಸೊ ಹೋಗುವ. ಅಯ್ಯೋ, ನಾನು ರೆಕಾರ್ಡ್ ಆಗಲ್ಲ. ಚಾರ್ಲಿಗೆ ಒಂದು ಅರ್ಧ ಟ್ಯಾಂಕ್ ಪೆಟ್ರೋಲು, ನಮಗೊಂದೊಂದು ಲೋಟ ಟೀ ಆಯಿತು. ಹಾಂ, ಸೆಕೆಂಡ್ ರೌಂಡ್ ಆಫ್ ಟೀ ಟುಡೇ. ಆದರೂ ಕಮ್ಮಿನೇ ತಗ, ಎಷ್ಟೊಂದು ಸ್ಟಾಪ್ ಕೊಟ್ಟಿದ್ರು ಟೀ ಕುಡ್ದಿಲ್ಲ. ಸೊ ಟೀ ಸಿಗದೆ ಅಂದ್ರೆ ನಮಗೆ ಬೇಕಾಗಿರೋ ಥರ ಒಳ್ಳೆ ಚೆನ್ನಾಗಿರೋ ಅಂಗಡಿಲಿ ಸಿಗದೆ ಮುಂದೆ ಬಂದ್ವಿ. ಕೊನೆಗೆ ಇವಾಗ ಸಿಕ್ತು. ಸೊ ಇನ್ನು 55 ಕಿಲೋಮೀಟ್ರ್ ಐತೆ ಬಾಸ್. ಆದಷ್ಟು ಬೇಗ ಬರ್ಸ್ಬಿಟ್ಟು
ರೂಮ್ ಸೇರ್ಕೊಂಬೇಡ. ಆಲ್ರೆಡಿ 12:15 ಆಯಿತು ಟೈಮು. ಇಷ್ಟರೊಳಗೆ ಇರಬೇಕಿತ್ತು ನಾವು ಪಾಂಡಿಚೇರಿಯಲ್ಲಿ. ಟ್ರಾವೆಲ್ ಅಂದರೆ ಸ್ಪೀಡಲ್ಲ ಗುರು, ಆರಾಮಾಗಿ ಹೋಗೋದು ಅಂತ ಒಂದು ರೀಲ್ ಇಲ್ವಾ, ಆ ಥರ ನಾವು ಫಾಲೋ ಮಾಡ್ತಿರೋದು ಇವತ್ತು ರೂಲ್ಸು. ನೋ ಹರ್ರಿ ಬರ್ರಿ, ಜಸ್ಟ್ ಎಂಜಾಯಿಂಗ್, ಚಿಲ್ಲಾಗಿ ಹೋಯ್ತಾ ಇದ್ದೀವಿ. ಆದರೆ ಏನಪ್ಪ ಅಂದರೆ ಸರಿಯಾಗಿ ಮಳೆ ಬಂದೈತೆ ಗುರು ತಮಿಳ್ನಾಡಲ್ಲಿ. ಓದ್ಸಲ ಇಲ್ಲ, ಎಲ್ಲ ನೀರಲ್ಲ, ಏನೇನು ಇಲ್ಲ, ಫುಲ್ಲು ಬಿಸಿ ಗಾಳಿ ಹೊಡಿತಿತ್ತು. ಇವಾಗ ನೋಡಿ ಎಲ್ಲಿ ನೋಡಿದ್ರು ನೀರು, ಎಲ್ಲ ಕಡೆ ನೀರು ಹರಿತೈತೆ, ಆಮೇಲೆ ನಿಂತೈತೆ, ಮನೆ ಪಕ್ಕದಲ್ಲೆಲ್ಲ ನೀರು. ಈ ಸಲ ಚೆನ್ನಾಗೈತೆ, ಒಂಥರ ತಣ್ಣು ಗಾಳಿ ಬೀಸ್ತೈತೆ. ಸೊ ನಾವೇನು ಅಂದ್ಕೊಂಡಿದ್ವೋ ಅದ್ರ ಥರನೇ ಐತೆ, ಅದಂತೂ ಹೇಳ್ಬೋದು ಅಷ್ಟೇ. ಅಣ್ಣ ಎಲ್ಲ ನೀವೇ ಬಂದ್ಬಿಟ್ರೆ ನಾವೆಲ್ಲ ಹೋಗ್ಲಿ, ಆ ಕಡೆ ಹೋಯ್ತೀರಾ ಸ್ವಲ್ಪ ನೀವು? ಓಕೆ ಬಾಯ್, ಸಕ್ಸಸ್ಫುಲಿ ರೀಚ್ಡ್ ಪುದುಚೇರಿ. 1 ಗಂಟೆ ಆಗೈತೆ ಟೈಮು. ನೋಡಿ ಇಲ್ಲಿ ಆಲ್ರೆಡಿ ಸುಸ್ತಾಗ್ಬಿಟ್ಟು ಜೋಕಾಲಿ ಆಡ್ತಾರೆ. ಬಿಸಿಲು ಮಾತ್ರ ಇನ್ನೂ ಹೊಡಿತೈತೆ ಗುರು, ಚಳಿನೂ ಆಗ್ತೈತೆ, ಬಿಸಿಲು ಆಗ್ತೈತೆ, ಎಲ್ಲ ಐತೆ. ಸೊ ಈ ಸ್ಟೇ ಬಂದ್ಬಿಟ್ಟು ನಾವು ಹೋದ್ಸಲ ಬಂದಾಗ ಪ್ರೀವಿಯಸ್ ಇಲ್ಲೇ ಸ್ಟೇ ಮಾಡಿದ್ವಿ, ರಾಣಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ನಾನು ಹೋದ್ಸಲ ಪಾಂಡಿಚೇರಿಗೆ ಬಂದಾಗಲೂ ಅದೇ ಸ್ಟೇಯಲ್ಲೇ ಸ್ಟೇ ಮಾಡಿದ್ದೀವಿ. ಸೊ ಪರವಾಗಿಲ್ಲ, ಚೆನ್ನಾಗೇ ಇಟ್ಟಿದ್ದಾರೆ. ಬನ್ನಿ ಲಗೇಜ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮೇಲೆ ಹೋಗೋಣ. ಎಲ್ಲ ಒಂದು ಕಡೆ ಆದರೆ ಈ ಸಾಫ್ಟ್ ಲಗೇಜ್ ಮೇಂಟೈನ್ ಮಾಡೋದಿದೆಯಲ್ಲ, ಅಂದರೆ ಈ ಥರ ಬ್ಯಾಗು ಅದನ್ನೆಲ್ಲ ಟ್ರಿಪ್ಪಲ್ಲಿ ಕಟ್ಟೋದು, ಎತ್ತೋದು, ತೆಗಿಯೋದು, ಮತ್ತೆ ರೂಮಿಗೆ ತರೋದು, ಮತ್ತೆ ನಾಳೆ ಪ್ಯಾಕ್ ಮಾಡೋದು, ಅದಕ್ಕೆ ಕಟ್ಟೋದು. ಸೊ ಅದು ದೊಡ್ಡ ಸರ್ಕಸ್. ಇನ್ಯಾರು ಮಾಡ್ತಾರೆ? ಹಾಂ, ಈಗ ಯಾರು ಎತ್ಕೊಂಬತ್ತಾರೆ? ಹಾಂ, ಮತ್ತೆ ಆಹಾ ಪ್ಯಾಕ್ ಮಾಡೋದು ನೀನು ಇರ್ಬೋದು, ಬಿಚ್ಕೊಂಡ್ರೆ ಕಟ್ಟೋದು ಯಾರು? ನೀನು? ಹಾಂ, ಹಿಂಗೆ ತಡ್ರಸ್ ಆಡೋದು. ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ನಗು ತೆಗೀರಿ ಬೇಗ, ಸೊಂಟ ಹೋಯ್ತೈತಿ. ಏನು ಹಿಡ್ಕೊಂಡಂಗಾಗತ್ತೆ ಯಾರು? ಸೊ ಇದೆ ನೋಡ್ರಪ್ಪ ರೂಮ್, ಡೀಸೆಂಟ್ ಅಷ್ಟೇ. ಒಂದು ಕಬೋರ್ಡ್ ಐತೆ. ಹೋದ್ಸಲ ಬಂದಾಗ ಒಂದೇ ಕಬೋರ್ಡೇನಾ? ಓಕೆ ಬಾಯ್ಸ್, ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವ. ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡೋದು ನಾನು ವೀಡಿಯೋ ಮಾಡ್ತೀನಲ್ಲ, ನನಗಂತೂ ಗೊತ್ತಿಲ್ಲ ಈ ಸೆಕೆಗೆಲ್ಲ. ಸೊ ಪಾಂಡಿಚೇರಿ ಅಂತೂ ರೀಚ್ ಆಗಿದ್ದೀವಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಂಕ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಮಾಡಿ.